ಮನೀಸ್ ಹ್ಯಾಪಿನೆಸ್ ಕಾರ್ಯಕ್ರಮ ಬಗ್ಗೆ ಹೋಗ್ತಾ ಇದ್ದೀರಾ, ಏನು ಒಂದು ಒಳ್ಳೆ ಮಾತು ಹೇಳ್ತೀರಾ? ಇಲ್ಲ, ನಾನು ಈ ವರ್ಕ್ಶಾಪ್ಗೆ ನಾನು ಫಸ್ಟ್ ಟೈಮ್ ಬಂದಿರೋದು. ಈಗ ಯೂನಿವರ್ಸ್ ಬಗ್ಗೆ ನಾನು ಕೇಳಿದ್ದೆ, ಬಟ್ ನಾನು ಯೂನಿವರ್ಸ್ನ ನಂಬ್ತಿರ್ಲಿಲ್ಲ. ಫಸ್ಟಿಗೆ ನಾನು ಪೂಜೆನೂ ಮಾಡ್ತಿರ್ಲಿಲ್ಲ ದೇವರಿಗೆ, ಅದನ್ನ ಆ ಥರ ನಂಬ್ತಿರ್ಲಿಲ್ಲ. ಬಟ್ ನನಗೆ ಪ್ರಾಬ್ಲಮ್ಸ್ ಆದಾಗ ಬೆಳಗಿನ ಸೆಷನ್ ಒಳಗೆ ಏನು ಗುರುಗಳು ಹೇಳಿದರು, ಅವಮಾನ ಆಗಬೇಕು, ಅವಮಾನ ಆದಾಗ ದೈವತ್ವ ಜ್ಞಾನ ಕಣ್ ತೆರೆಯುತ್ತೆ ನೋಡಿ. ಅವ್ರು ಹೇಳಿರೋದು ಸತ್ಯ. ನನಗೆ ಅವಮಾನನೂ ಆಗಿದೆ ಸಮಾಜದಲ್ಲಿ. ನಾನು ಗಟ್ಟಿಯಾಗಿಬಿಟ್ಟೆ, ಯಾಕಂದರೆ ನಾನು ಏನಾದರೂ ಮಾಡಬೇಕಲ್ಲ, ಏನು ಮಾಡೋಕ್ಕಾಗ್ತಿಲ್ಲ. ಯೂನಿವರ್ಸಿಗೆ ಕನೆಕ್ಟ್ ಆದರೆ ನಾನು ಏನಾದರೂ ಮಾಡ್ಬೋದು. ಅದು ಕನೆಕ್ಟ್ ಆಗಬೇಕಂದ್ರೆ ಕನೆಕ್ಟ್ ಯಾವ ಥರ ಆಗಬೇಕು, ನಮಗೆ ಕನೆಕ್ಟ್ ಮಾಡೋದಕ್ಕೆ ಅಂತಲೇ ಇವರು ಸಿಕ್ಕಿರೋ ನಮ್ಮದು ಪುಣ್ಯ. ಬಟ್ ಇವತ್ತು ಬಂದಿರೋದ್ರಿಂದ ತುಂಬಾ ಕಲ್ತಿದ್ದೀನಿ. ನನಗೆ ಮುಂದೆ ಭಾಳ ಹೆಲ್ಪ್ ಆಗುತ್ತೆ. ನನಗೆ ತಿಳಿದ ಮಟ್ಟಿಗೆ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಡೈಲಿ. ಬಟ್ ಏನದು ಸರಿಯಾದ ವೇನಲ್ಲಿ ಮಾಡ್ತಿಲ್ಲ. ಬಟ್ ಇವತ್ತು ಕ್ಲಿಯರ್ ಆಯಿತು. ಬಟ್ ಏನು ಬಜೆಟ್ ಏನು ಪ್ಲ್ಯಾನ್ ಮಾಡ್ತಿರ್ಲಿಲ್ಲ, ಯಾರಾಬಿರಿ ಹೆಂಗೆ ಬೇಕು ಹಂಗೆ. ಬಟ್ ಹೆಂಗೆ ಹೋಗ್ಬೇಕು ಅನ್ನೋದನ್ನು ಇವತ್ತು ಕಲ್ತ್ಕೊಂಡೆ. ಬಟ್ ಅದನ್ನು ಅಳವಡಿಸ್ಕೊತೀನಿ. ನನಗೆ ಆಮೇಲೆ ನೆಕ್ಸ್ಟ್ ವರ್ಕ್ಶಾಪ್ಗೆ ನಾನು ನಿಮಗೆ ಕಾಲ್ ಮಾಡಿ ಕೇಳ್ತೀನಿ. ಯಾಕಂದರೆ ಈಗ ರೀಸೆಂಟ್ಲಿ ಇದು ಫಸ್ಟ್ ಟೈಮ್ ನಾವು ಬಂದಿರೋದು. ಈಗ ಇದು ನೂರ್ಗಡ್ ಪ್ರಾಜೆಕ್ಟ್, ಅದಕ್ಕೆ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ನಾನು ನಿಮಗೆ ಮಾತಾಡ್ತೀನಿ, ಯಾಕಂದರೆ ನನಗೆ ಈ ಹೊಸಬ್ರನ್ನ ಇದೇ ಫಸ್ಟ್ ಬಂದಿರೋದು. ಇದ್ರ ಬಗ್ಗೆನೇ ಇನ್ನೂ ಡೀಪಾಗಿ ತಿಳ್ಕೊಬೇಕು. ಹಾಗಾಗಿ ನಾನು ನೆಕ್ಸ್ಟ್ ವರ್ಕ್ಶಾಪ್ಗೂ ಬರೋಕೆ ಐತೆ, ಡೆಪ್ಟಾಗಿ ಹೋಗ್ಬೇಕು ಅನ್ನೋದು. ಬಟ್ ಇದ್ರ ತುಂಬ ಖುಷಿ ಆಯಿತು, ಬಂದು ತುಂಬ ನಾಲೆಜ್ ಸಿಕ್ಕಿದೆ, ತುಂಬ ಖುಷಿ ಆಯ್ತು. ಥ್ಯಾಂಕ್ ಯು, ಒಳ್ಳೆ ಮಾತಾಡಿದ್ದೀರಾ. ಕೊನೆಯದಾಗಿ ಗುರುಗಳು ಈಗ ಸತ್ಯಲೋಕ ಆಶ್ರಮ ಅನ್ನೋದು ಮಾಡ್ತಾ ಇದ್ದಾರೆ, ನಾವು ಜೀವಿಸ್ತಾ ಇರೋದು ಅದು ಜೀವನ ಅಲ್ಲ. ಇನ್ನು ಮುಂದೆ ಏನು ಜೀವಿಸ್ತೀವಲ್ಲ ಅದು ಸತ್ಯಲೋಕ. ಆ ಸತ್ಯ ದರ್ಶನ ಇವ್ರ ಮೂಲಕ ಆಯ್ತು ಅಷ್ಟೇ. ಥ್ಯಾಂಕ್ ಯು. ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದ್ದೀವಿ. ಮೊದಲನೇ ಸರಿ ಬಂದಿರೋದ್ರಿಂದ ಕೆಲವೆಲ್ಲ ಏನು ಯಾವ ರೀತಿ ಇರಬೇಕಂತನೂ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಸ್ವಲ್ಪ ನಮಗೆ ಗೊತ್ತಾಯಿತು, ಜನ ಅಂದರೆ ಏನು, ಜೀವ ಅಂದ್ರೇನು, ಜೀವನ ಅಂದ್ರೇನು, ಪ್ರೀತಿ, ಅದೆಲ್ಲ ಅಂದರೆ ಇಲ್ಲಿಂದನೇ ಗೊತ್ತಾಗ್ತಾ ಇದೆ. ಎಲ್ಲ ಸಿಕ್ಕಿದೆ. ಅಂದರೆ ತಾಳ್ಮೆ ಇರಬೇಕು, ಎಲ್ಲದಕ್ಕಿಂತ ಮುಖ್ಯ ತಾಳ್ಮೆ ಇರಬೇಕು. ಇಲ್ಲಿಗೆ ಬಂದು ತುಂಬ ಕಲ್ತಿದ್ದೀನಿ. ಪ್ರತಿ ಸರಿನೂ ಕರೀತಾ ಇದ್ರೆ ಬರಲಿಕ್ಕೆ ಇಷ್ಟ ಆಗ್ತಾ ಇದೆ. ಅದಕ್ಕೆ ಕೂಡ ಬರಬೇಕು. ಹೌದು, ಕಲಿಯೋದಕ್ಕೆ ಮಾತ್ರ ಅದಕ್ಕೇನು ವಯಸ್ಸೇ ಬೇಕಾಗಿಲ್ಲ. ಎಷ್ಟಿದ್ರೂ ಸಾಕಾಗೋದಿಲ್ಲ ನಮಗೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಕಲಿಬೋದು. ಅದು ಕಲಿತಷ್ಟು ನಮ್ಮ ಜೀವನ ಶುದ್ಧವಾಗಿರುತ್ತೆ. ಅದೇ ನನಗೆ ಏನು ಅದ್ರ ಬಗ್ಗೆ ಗೊತ್ತಿಲ್ಲ. ಇವತ್ತೇ ಬಂದಿರೋದ್ರಿಂದ ಸತ್ಯಲೋಕ ನೋಡಿದೆ ನಾನು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಆಶ್ರಮ ಎಲ್ಲ ಗೊತ್ತಿರುತ್ತೆ ನಿಮಗೆ? ಆಶ್ರಮ ಎಲ್ಲ ಗೊತ್ತಿದೆ. ಲೋಕದಲ್ಲಿ ಸತ್ಯ ಬಂದಮೇಲೆ ಗೊತ್ತಾಗೋದು. ಇನ್ನು ಮುಂದೆ ಬರಬೇಕಾಗುತ್ತೆ. ಯಾಕೆಂದರೆ ಬಂದಮೇಲೆ ಅವ್ರದ್ದು ಏನು ಎತ್ತಂತ ನನಗೆ ಇವಾಗ ಗೊತ್ತಾಯಿತು. ಒಂದೊಂದು ಪದದಲ್ಲಿ ಒಂದೊಂದು ರೀತಿ ನೀತಿಗಳು ಬರ್ತಾಯಿತ್ತು. ಮತ್ತು ಆ ಸಾಂಗ್ಸ್ ಎಲ್ಲ ಬರ್ತಾಯಿತ್ತು. ಅದರಲ್ಲಿ ತುಂಬ ಅರ್ಥಗರ್ಭಿತವಾಗಿತ್ತು. ನಾವು ಸುಮ್ಮನೆ ಫಿಲಮ್ಗಳ್ದು ನೋಡ್ತಾ ಇರ್ತೀವಿ ಅಷ್ಟೇ, ಬಾಕಿದೇನೂ ಗೊತ್ತಿರಲಿಲ್ಲ. ಅಂದರೆ ಒಂದೊಂದು ಪದನೂ ನಮ್ಮಲ್ಲಿ ಅದು ಅನ್ವಯಿಸ್ತಾ ಬರ್ತಾಯಿದೆ. ಅದಕ್ಕೆ ದುಡ್ಡು ಅಂದರೆ ಏನು ಅನ್ನೋದು ನಮ್ಗೆ ಗೊತ್ತು. ಬೇರೆ ಏನು ದುಡ್ಡು ಇರುತ್ತೆ, ನಾವು ಕೆಲ್ಸಕ್ಕೆ ಹೋಗೋರು ದುಡ್ಡು ಇಟ್ಕೊಂಡಿದ್ವಿ, ಖರ್ಚು ಮಾಡ್ತಾನೆ ಇದ್ದೀವಿ, ಅದ್ರ ಬಗ್ಗೆ ಏನೂ ತಿಳ್ಕೊತಾ ಇರಲಿಲ್ಲ. ಅದೇ ದುಡ್ಡಿನ ಬಗ್ಗೆ ಭಾಳ ಚೆನ್ನಾಗಿ ಅರ್ಥಗರ್ಭಿತವಾಗಿ ಹೇಳಿದ್ದಾರೆ. ಅದಕ್ಕೊಂದೊಂದು ಪದನೂ ಒಂದೊಂದು ಸಾಂಗಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ನಂಗೆ ತುಂಬ ಖುಷಿ ಆಯಿತು. ಅವ್ರ ಆಶೀರ್ವಾದ ನಮಗೆ ಬೇಕು. ನಿಮ್ಮ ನಂಬರ್ ಕೊಟ್ಟು